ಮೋದಿ ಎಂಬ ಭೂತವನ್ನು 10 ವರ್ಷಗಳ ಹಿಂದೆ RSS ತಂದು ಕೂಡಿಸಿ ಜನರ ಮಧ್ಯೆ ಭ್ರಮೆಯನ್ನು ಮೂಡಿಸಿದೆ. ಅವರೇನು ದೇವಲೋಕದಿಂದ ಬಂದವರಲ್ಲ. ಮಾಧ್ಯಮಗಳು ಮೋದಿಯನ್ನ ಹೀರೋ ಎಂಬಂತೆ ತೋರಿಸಿ ಅವರಿದ್ದರೆ ಮಾತ್ರ ಎಲ್ಲವೂ ಸಾಧ್ಯ ಎಂಬಂತೆ ಸುಳ್ಳನ್ನು ಸೃಷ್ಟಿ ಮಾಡಲಾಗಿದೆ ಎಂದು ಬಂಗಾರಪೇಟೆಯ ಶಾಸಕ SN ನಾರಾಯಣಸ್ವಾಮಿ ಆರೋಪಿಸಿದರು. ಅವರಿಂದು ಲಿಂಗಸೂರು ಪಟ್ಟಣದ ಕಂಫರ್ಟ್ ಸಭಾಂಗಣದಲ್ಲಿ ನಡೆದ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಮೋದಿ ಇದುವರೆಗೂ ದೇಶವನ್ನ ಆಳಿದ ಕಾಂಗ್ರೆಸ್ ಪಕ್ಷ ದೇಶವನ್ನ ಲೂಟಿ ಮಾಡಿದೆ ಎಂಬ ಸುಳ್ಳು ಕಥೆಗಳನ್ನ ಕಟ್ಟಿ ದೇಶದ ಪ್ರಜೆಗಳ ಖಾತೆಗೆ 15 ಲಕ್ಷ ಹಾಕ್ತೀವಿ ಎಂದು ನಂಬಿಸಿ ಜನರನ್ನ ವಂಚಿಸಿದ್ದಾರೆ. ಪ್ರತಿ ಸಂದರ್ಭದಲ್ಲಿಯೂ ದೇಶದ ಪ್ರಜೆಗಳಿಗೆ ಸುಳ್ಳಿನ ಕಥೆಗಳನ್ನು ಹೇಳಿ ಭಾವೋದ್ವೇಗಕ್ಕೆ ಒಳಗಾಗುವಂತೆ ಮಾಡಿ ಜಾತಿಗಳ ಮಧ್ಯೆ ವೈಷಮ್ಯ ಸೃಷ್ಟಿಸಿ ತಮ್ಮ ಬೇಳೆ ಬೇಯಿಸಿಕೊಂಡಿದ್ದಾರೆ. ಆದರೆ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ದೇಶದ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಎಲ್ಲ ಸಮುದಾಯಗಳನ್ನ ಒಗ್ಗೂಡಿಸಿಕೊಂಡು ದೇಶವನ್ನ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ದಿದ್ದು ಕಾಂಗ್ರೆಸ್ ಸರ್ಕಾರ. ಮೋದಿಗೂ ಮುಂಚೆ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅಭಿವೃದ್ಧಿಯನ್ನ ಮಾಡಿದೆ. ಅದರ ಫಲದಿಂದಲೇ ನಾವೀಗ ಸುಭಿಕ್ಷರಾಗಿದ್ದೇವೆ. ಕಾರಣ ನಮ್ಮ ಪಕ್ಷದ ಗೆಲುವಿಗೆ ತಾವೆಲ್ಲರೂ ಶ್ರಮ ವಹಿಸಬೇಕೆಂದು ಕಾರ್ಯಕರ್ತರನ್ನ ಹುರಿದುಂಬಿಸಿದರು. ಉಳುವವನಿಗೆ ಭೂಮಿ ಅಂತ ಮಾಡಿ ಎಲ್ಲ ರೈತರು ಜಮೀನ್ದಾರಾಗುವಂತ ಮಾಡಿದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಮೊಬೈಲ್ ನೋಡ್ತೀರಿ, ಟಿವಿ ನೋಡ್ತೀರಿ, ಕಂಪ್ಯೂಟರ್ ನೋಡ್ತೀರಿ, IT-BT ಬಂತು. ರಾಜೀವ್ ಗಾಂಧಿ ಅವತ್ತಿನ ಪಣ ತೊಟ್ಟು ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಉದ್ಯೋಗ ಸೃಷ್ಟಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಆದರೆ ಈಗ 10 ವರ್ಷ 15 ವರ್ಷಗಳ ಹಿಂದೆ ಈ RSS ಪ್ಲಾನ್ ಮಾಡಿ ಮೋದಿ ಅಂತಕ್ಕಂಥ ಒಂದು ಭೂತವನ್ನು ತಂದು ಬಿಂಬಿಸಿದ್ರು. ಅದರ ಪರಿಣಾಮ ಏನಾಯಿತು? ಎಲ್ಲ ಕಡೆ ಮಾಧ್ಯಮಗಳು, ಮೀಡಿಯಾಗಳು ಮೋದಿಗೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಬಿಟ್ರು. ಏನೋ ಆತ ದೇವಲೋಕದಿಂದ ಬಂದವರಿಗೆ ಆತನ ಬಂದರೆ ಮಾತ್ರ ನಾವು ಊಟ ಮಾಡ್ಲಿಕ್ಕೆ ಸಾಧ್ಯ, ಆತ ಇದ್ರೆ ಮಾತ್ರ ಬೆಳೆ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಬಹಳ ದೊಡ್ಡದಾಗಿ ಪ್ರಚಾರವನ್ನು ಕೊಟ್ಟು ಮೋದಿ ಬಂದರು. ಎಲ್ಲ ಕಡೆ ಹೊಸ ನಾಟಕ. ಈ ಕಾಂಗ್ರೆಸ್ನವರು 60 ವರ್ಷ ಲೂಟಿ ಮಾಡಿದ್ದಾರೆ. ಆ ಹಣವನ್ನ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಅದನ್ನ 15 ದಿವಸ ತಗೊಂಬಂದು ನಾನು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ. ನಮ್ಮೆಲ್ಲ ಬಹಳ ಯುವಕರು ಬಹಳ ಖುಷಿ ಆಗ್ಬಿಟ್ರು, ಬಂದೇ ಬಿಟ್ಬಿಡುತ್ತೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ್, ಪಾಮಯ್ಯ ಮುರಾರಿ, ಭೂಪನಗೌಡ ಕರಡ್ಕಲ್, ಮಲ್ಲಣ್ಣ ವಾರದ್, ಅನೀಸ್ ಪಾಷಾ, ಲಿಂಗಪ್ಪ ಪರಂಗಿ, ರಮೇಶ್ ಗೋಸ್ಲೆ, ಪ್ರಭುಲಿಂಗ ಮೇಗಳಮನಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಇದ್ದರು.